ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಮದ್ಯಪ್ರಿಯರಿಗೆ ಮತ್ತೆ ದರ ಏರಿಕೆಯ ಬರೆಯನ್ನ ತಟ್ಟಿಸಿರುವಂತದ್ದು. ಮದ್ಯದ ದರ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು ಮುಂದಿನ ವಾರದಿಂದಲೇ ಹೊಸ ದರ ಜಾರಿಯಾಗಲಿದೆ. ಸಾಮಾನ್ಯ ಜನರು ಸೇವಿಸುವ ಮದ್ಯದ ದರ ಏರಿಕೆ ಆಗಲಿದ್ದು ಮದ್ಯದ ಪ್ರಮಾಣವನ್ನು ಆಧರಿಸಿ ಸರ್ಕಾರ ತೆರಿಗೆಯನ್ನ ವಿಧಿಸಿದೆ. ಮದ್ಯಪ್ರಿಯರಿಗೆ ಸರ್ಕಾರ ಶಾಕ್ ನೀಡಲು ಈಗ ಮುಂದಾಗಿದ್ದಾರೆ. 20% ದರ ಏರಿಕೆ ಮಾಡಲು ಈಗ ತಯಾರಿ ಸಹ ನಡೆಸಿದ್ದಾರೆ. ಆಲ್ಕೋಹಾಲ್ ಪ್ರಮಾಣ ಜಾಸ್ತಿ ನೋಡಿ ದರ ಏರಿಕೆ ಮಾಡಲು ತೆರಿಗೆ ಹಾಕಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮುಂದಿನ ವಾರ ಈ ಒಂದು ದರ ಚಾಲ್ತಿಯಲ್ಲಿ ಬರಲಿದೆ. ಹೀಗಾಗಿ ಇಲ್ಲಿ ಒಂದು ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಮದ್ಯಪ್ರಿಯರಿದ್ರೆ ಅವ್ರನ್ನೇ ಮಾತಾಡ್ತೀನಿ. ಸರ್, ಸರ್ಕಾರ 20% ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ, ಏನ್ ಹೇಳ್ತೀರಿ ಸರ್ ಅಂತ? ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯವ್ರೆ, ಗಂಡಸರಿಗೆ ಹಂಗೆ ಎಣ್ಣೆ ಫ್ರೀ ಮಾಡ್ಬಿಡನಿ. ಯಾಕೆ 20% ಏರಿಸಿ ನಮ್ಗೇನು ಹಾಳು ಮಾಡೋದವ್ರು? ಇನ್ನೇನ್ ಹೇಳೋಣ, ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಅದೇ ನಮ್ಗೆ ಬಸ್ ಫ್ರೀ ಹೆಂಗ್ ಲೇಡೀಸ್ ಮಾಡ್ಯಾರೆ ಹಂಗೆ ಎಣ್ಣೆ ಫ್ರೀ ಮಾಡ್ಯಾನಿ. ಸರ್ಕಾರ ಎಣ್ಣೆ ಫ್ರೀ ಮಾಡ್ಬೇಕಂತ ಹೇಳ್ತಾರೆ. ಹೌದು ಹೌದು. ಎಲ್ಲ ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, ಗಂಡ್ ಮಕ್ಳಿಗೆ ಕೊಡೋನಿ. ಎಲ್ಲ ಗಂಡಸರ ಮೇಲೆ ಹಾಕ್ಬಿಟ್ರೆ ನಾವೇನ್ ಮಾಡೋಣ ಸರ್? ಏನ್ ಹೇಳೋದೇನಿದೆ ಸರ್? ಇವಾಗ ಸರ್ಕಾರ ಬಂದು ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿನಲ್ಲೂ ಸೌಲಭ್ಯ ಕೊಟ್ಟಿದ್ದಾರೆ. ಬಸ್ ಸೌಲಭ್ಯ ಕೊಟ್ಟಿದ್ದಾರೆ, ಅಥವಾ ಅವರು ದುಡ್ಡು ಕೊಡೋದ್ರಲ್ಲಿ ಸೌಲಭ್ಯ ಕೊಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಅವ್ರ ಸಂಸಾರಗಳು ಕೂಡ ಹಾಳಾಗ್ತಾ ಇದೆ. ಯಾಕಂದ್ರೆ ದುಡ್ಡು ಫ್ರೀ, ಬಸ್ಸು ಫ್ರೀ, ಎಲ್ಲ ಫ್ರೀ ಇರೋದ್ರಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಸಂಸಾರನ ಕಿತ್ಕೊಂಡು ಹೋಗ್ಬಿಟ್ಟಿದೆ ಸರ್. ಇದನ್ನ ಫ್ರೀ ಮಾಡೋದಕ್ಕೆ ಯಾರು ಹೇಳಿದ್ರು ಸರ್? ಯಾರು ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಅದನ್ನ? ಯಾವ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಸರ್? ನಮ್ ದುಡ್ಡಲ್ಲಿ ನಾವು ಕೊಡೋದಕ್ಕೆ ನಮ್ ಸಂಸಾರಗಳನ್ನ ನಾವ್ ಯಾಕೆ ಕಾಳ್ ಮಾಡ್ಕೋಬೇಕು? ನಮ್ ಸಂಸಾರ ನಾವೇನು ಕಾಳ್ ಮಾಡ್ಕೋಬೇಕು ಸರ್? ದರ ಏರಿಕೆ ಮಾಡಲು ಮತ್ತೆ ಮುಂದಾಗಿದ್ರಂತ 20%. ದರ ಏನಕ್ಕೆ ಮಾಡ್ಬೇಕು? ಏನಕ್ಕೆ ಮಾಡ್ಬೇಕು ಸರ್? ನಾನೊಂದು ಹೇಳ್ತೀನಿ. ಇವಾಗ ಯಂಗ್ಸರ್ನೆಲ್ಲ ಫ್ರೀ ಆಗಿ ಬಿಟ್ಬಿಟ್ಟು ಗಂಡಸರ್ನೆಲ್ಲ ಕುಡಿಯಕ್ ಬಿಟ್ಬಿಟ್ಟು % ಜಾಸ್ತಿ ಮಾಡುವಂತ ಹೇಳಿದ್ದ ಸರ್? ಯಾವ್ದಾರ ಸರ್ಕಾರ ಹೇಳಿದ್ದ? ನೋಡಿ ಸರ್, ಇನ್ನೊಂದು ಹೇಳ, ಇದು ಯಾವ್ದದು ಯಾವ್ದೋ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಸರ್, ಮರ್ತ್ಬಿಟ್ಟಿದೀನಿ. ಅಲ್ಲಲ್ಲ, ಇಲ್ಲಿ ಬೇರೆ ಯಾವ್ದೋ ದೇಶದಲ್ಲಿ, ಬೇರೆ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಹೆಸರೇನು ಮರ್ತ್ಬಿಟ್ಟಿದೀನಿ ನಾನು. ಅವ್ರು ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ, ಅಂತ ಮುಖ್ಯಮಂತ್ರಿ ಏನ್ ಮಾಡಿದ್ದಾರೆ ಅವರು ಇಡೀ ರಾಜ್ಯದಲ್ಲಿ ಪ್ರತಿ ಒಂದನು ಎಂದ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಕೇಳಕ್ಕೆ ಸಂತೋಷ ಆಗುತ್ತೆ. ಮಾಡಕ್ ಸಂತೋಷ ಆಗ್ಲಿಲ್ಲ ಅಂದ್ರೆ ಕೇಳಕ್ ಸಂತೋಷ ಆಗುತ್ತೆ. ಸರ್ಕಾರ ಮಾಡಿದ್ರೆ ಸರಿಯಲ್ಲ? ಇಲ್ಲ, ಸರಿ ಇಲ್ಲ ಸರ್. ಯಾವ ಸರ್ಕಾರ ಮಾಡಿದ್ರು ಈ ಒಂದು ವ್ಯವಸ್ಥೆ ಸರಿ ಇಲ್ಲ. ಯಾಕಂದ್ರೆ ಹೆಂಗಸರಿಗೆ ಸಪೋರ್ಟ್ ಮಾಡಿದ್ಮೇಲೆ ಗಂಡಸರು ಬಂದು ಬಾರ್ ಮುಂದೆ ನಿಂತ್ಕೊಂತಾರೆ. ಅದನ್ನ ಕ್ರೆಡಿಟ್ ಆಗಿ ತಕೊಂಡು ಸರ್ಕಾರ ಬಂದು 20% 30% ಜಾಸ್ತಿ ಮಾಡಿದ್ರು ಕುಡಿತಾರೆ ಅನ್ನೋದು ತಪ್ಪು ಸರ್. ಅದನ್ನ ಇದಿಷ್ಟು ಮದ್ಯಪ್ರಿಯರ ಮಾತಾಗಿತ್ತು. ಸರ್ಕಾರ ಮಾಡಿದ ಸರಿಯಲ್ಲ ಎಂಬುದು ಹೇಳ್ತಿದ್ದಾರೆ. ಮದ್ಯಕ್ಕೂ ಫ್ರೀ ಕೊಡಿ, ಮದ್ಯ ಬಾಟ್ಲಿಗೂ ಫ್ರೀ ಕೊಡಿ ಅಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಿಯರಿಗೆ ಇದೀಗ ಸರ್ಕಾರ ಶಾಕ್ ನೀಡುತ್ತಿದೆ. 20% ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ. ಬಟ್ ಬೆಂಗಳೂರು ನಗರ ಮದ್ಯ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು, ಸಂಘದವರು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಲಾಸ್ ಆಗುತ್ತೆ, ಮತ್ತೊಂದ್ ಕಡೆ ಗ್ರಾಹಕರಿಗೂ ಸಹ ಹೊರೆ ಆಗುತ್ತೆ. ನಮ್ಮ ಜೊತೆಗೆ ರಾಜೇಶ್ ಬಿಮೈ ಇದ್ದಾರೆ, ಇವರು ಪದಾಧಿಕಾರಿಗಳು, ಬೆಂಗಳೂರು ನಗರ ಮದ್ಯ ವ್ಯಾಪಾರಿ ಸಂಘದ ಪದಾಧಿಕಾರಿಗಳು. ಅವರೇ ಮಾತಾಡಿಸ್ತೀನಿ. ಸರ್, 20% ಈಗ ಸರ್ಕಾರ ಏರಿಕೆ ಮಾಡಲು ಮುಂದಾಗಿದ್ದಾರೆ ದರ ಮದ್ಯ ವಿಚಾರವಾಗಿ. ಏನ್ ಹೇಳ್ತೀರಿ ಸರ್ ಅಂತ? ಸರ್, ಇದು ನಾವು ಡೆಫಿನೆಟ್ಲಿ ನಾವು ಇದನ್ನ ಎಕ್ಸೆಪ್ಟ್ ಮಾಡಲ್ಲ ಇದನ್ನ. ಯಾಕಂದ್ರೆ ಇದು ಬಿಸ್ನೆಸ್ಗೆ ಯಾವಾಗ್ಲೂ ಒಂದು ಹೊರೆ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ್ಲೂ ಗ್ರಾಹಕರಿಗೆ ಜಾಸ್ತಿ ಹೊರೆ ಆಗ್ತಾ ಇರೋದ್ರಿಂದ ಗ್ರಾಹಕರು ಅಗ್ಗದ ಮಧ್ಯಕ್ಕೆ ಯಾವತ್ತು ಬೀಳ್ತಾರೆ. ಈಗ ಇದು 4-5ನೇ ಸರಿ ಇದು ಸರ್ಕಾರ ಜಾಸ್ತಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ 5ನೇ ಸರಿ. ಒಂದ್ ಕಡೆ ಹೇಳ್ತಾರೆ ಇವರು ಜನಪರ ಸರ್ಕಾರ ಅಂತ, ಇನ್ನೊಂದ್ ಕಡೆ ಇವರು ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಮದ್ಯದ ದರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಏನಾಗುತ್ತೆ, ಈಗ ಮದ್ಯಪಾನ ಪ್ರಿಯರುಗಳು ಅವರ ಒಂದು ಬಜೆಟ್ ತಕ್ಕನಂಗೆ ಈಗ ಒಂದು ಮದ್ಯವನ್ನ ಆರಿಸ್ಕೋತಾರೆ. ಈಗ ಒಬ್ರು 110 ರೂಪಾಯಿ ಇದ್ದಿದ್ದು ಮದ್ಯದಲ್ಲಿ ಈಗ ಅದು 130 ರೂಪಾಯಿಗೆ ಹೋದಾಗ ಅವ್ನು 110 ರೂಪಾಯಿಗೆ ಬರ್ತಾನೆ. ಈಗ ಕೂಲಿ ಕಾರ್ಮಿಕರುಗಳಿಗೆ ಒಂದ್ ದಿವಸಕ್ಕೆ 500-600 ರೂಪಾಯಿ ಅವ್ರು ದುಡಿತಾರೆ. ಈ 500-600 ರೂಪಾಯಿ ದುಡಿಯೋದ್ರಲ್ಲಿ ಇವ್ರು ಬಂದ್ಬಿಟ್ಟು ಇದಕ್ಕೆ 120 ರೂಪಾಯಿ ಕೊಟ್ರೆ ಅವ್ನ ಮನೆಗೆ ಏನ್ ಕೊಡ್ತಾನೆ? ಅವನೇನ್ ಮಾಡ್ತಾನೆ? ಈ ಬೇರೆ ತರದ ಚಟಗಳಿಗೆ ವ್ಯಸನ ಹುಡಿಕೊಂಡು ಹೋಗ್ತಾರ ಅವರು. ಆಮೇಲೆ ಇದು ವ್ಯಾಪಾರಕ್ಕೆ ತಗೊಂಡ್ರೆ ವ್ಯಾಪಾರದಲ್ಲಿ ಇದು ಬಹಳ ತೊಂದರೆ ಉಂಟಾಗತ್ತೆ. ಯಾಕಂದ್ರೆ ಇವಾಗ ನಾವು
ಈ 40,000 ಕೋಟಿ ಇವರು ಅಚೀವ್ಮೆಂಟ್ ಮಾಡಿದ್ದಾರೆ. 43,000 ಕೋಟಿ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ರು. ಆದ್ರೆ ಅಚೀವ್ ಆಗಿದ್ದು 40,000 ಕೋಟಿ. ಅದು ಹೆಂಗ್ ಮಾಡಿದ್ರು? ಅವ್ರ ಅಧಿಕಾರಿಗಳನ್ನ ತಳ್ಳಿ ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಧ್ಯಕ್ಷರಾದಂತ ಲೋಕೇಶ್ ಅವರು, ಆಮೇಲೆ ನಮ್ಮ ಸೆಕ್ರೆಟರಿ ಆದಂತ ಕರುಣಾಕರ್ ಹೆಗಡೆ ಅವರು, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಗುರುಸ್ವಾಮಿ ಅಣ್ಣವರು, ಆಮೇಲೆ ಗೋವಿಂದರಾಜ್ ಹೆಗಡೆ ಅವರು ಸೆಕ್ರೆಟರಿ, ಇವರೆಲ್ಲ ನಾವು ಹೋಗ್ಬಿಟ್ಟು ಸಿಎಂಗೆ ಹಲವಾರು ಬಾರಿ ಮನವಿ ಮಾಡಿದೀವಿ. ದಯವಿಟ್ಟು ಮದ್ಯದ ದರ ಏರ್ಸೋಕ್ ಮುಂಚೆ ದಯವಿಟ್ಟು ಒಂದನ್ನ ಸ್ಟಡಿ ಮಾಡಿ. ಅನ್ಸೈಂಟಿಫಿಕ್ ಆಗಿ ನೀವು ಈ ತರ ಮದ್ಯ ದರನ ಹೆಚ್ಚಳ ಮಾಡ್ಕೊಂಡು ಹೋಗಿದ್ದೀರಾ ನಿಮ್ ಗ್ಯಾರಂಟಿಗಳಿಗೆ ಹೊಂದ್ಸೋದಕ್ಕೆ. ಬಟ್ ಇದು ಬಹಳ ಏಟು ಬೀಳ್ತಾ ಇದೆ. ಆಲ್ರೆಡಿ ಬಿಯರ್ ಸೇಲ್ಸ್ ಕಡಿಮೆ ಆಗಿದೆ, ಲಿಕ್ಕರ್ ಸೇಲ್ಸ್ ಕಡಿಮೆ ಆಗಿದೆ, ರೆಂಟ್ ಜಾಸ್ತಿ ಇದೆ ಬೆಂಗಳೂರು ನಗರಗಳಲ್ಲಿ. ಬಿಯರ್ ಸೇಲ್ಸ್ ಎಷ್ಟು ಕಡಿಮೆ ಆಗಿದೆ, ಲಿಕ್ಕರ್ ಸೇಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ಪ್ರೆಸೆಂಟ್? ಸರ್ ಪ್ರೆಸೆಂಟ್ಲಿ ಈಗ ಈ ಸಮ್ಮರ್ಗೋಸ್ಕರ ಒಂದು 15% ಜಾಸ್ತಿ ಆಗಿದೆ. ಅದಕ್ಕೆ ಮುಂಚೆ ವರ್ಷ ಪೂರ್ತಿ ತಗೊಂಡ್ರೆ ಬಿಯರ್ ಸೇಲ್ಸ್ ಸಾಮಾನ್ಯವಾಗಿ 15ರಿಂದ 20%, 25% ರೀಚ್ ಆಗ್ತಾ ಇರೋದು. ಬಿಯರ್ ಜಾಸ್ತಿ IML ಆಮೇಲೆ ಬಿಯರ್ ದರ ಜಾಸ್ತಿ ಆಗಿದ್ರಿಂದ ಈ ಸಲ 7-8% ಅಷ್ಟೇ ಅಚೀವ್ ಆಗ್ತಾ ಬಂದಿದೆ. ಅದನ್ನ ನೀವು ಈಗ ಮಾಧ್ಯಮದಲ್ಲಿ ನೀವು ನ್ಯೂಸ್ ಪೇಪರ್ಗಳಲ್ಲೂ ನೋಡ್ತಾ ಇರ್ತೀರಾ. ಯಾಕಂದ್ರೆ ಇವರು ಬರೀ ಒಂದು ಟಾರ್ಗೆಟ್ಗೋಸ್ಕರ ನೀವು ಅಂಗಡಿಗಳಲ್ಲಿ ತುಂಬಿಸಿಡಿ ಅಂತ ಮಾಡಿ ಟಾರ್ಗೆಟ್ ಅಚೀವ್ ಆಗಿರೋದು. ಈಗ ಆಲ್ಕೋಹಾಲ್ ಕಂಟೆಂಟ್ ಎಷ್ಟು ಇರುತ್ತೆ ಮದ್ಯವನ್ನ ಆರಿಸ್ಕೋತಾರೆ. ಈಗ ಒಬ್ರು 110 ರೂಪಾಯಿ ಇದ್ದಿದ್ದು ಮಧ್ಯದಲ್ಲಿ ಈಗ ಅದು 130 ರೂಪಾಯಿಗೆ ಹೋದಾಗ ಅವ್ನು 110 ರೂಪಾಯಿಗೆ ಬರ್ತಾನೆ. ಈಗ ಕೂಲಿ ಕಾರ್ಮಿಕರುಗಳಿಗೆ ಒಂದ್ ದಿವಸಕ್ಕೆ 500-600 ರೂಪಾಯಿ ಅವ್ರು ದುಡಿತಾರೆ. ಈ 500-600 ರೂಪಾಯಿ ದುಡಿಯೋದ್ರಲ್ಲಿ ಇವ್ರು ಬಂದ್ಬಿಟ್ಟು ಇದಕ್ಕೆ 120 ರೂಪಾಯಿ ಕೊಟ್ರೆ ಅವ್ನ ಮನೆಗೆ ಏನ್ ಕೊಡ್ತಾನೆ? ಅವನೇನ್ ಮಾಡ್ತಾನೆ? ಈ ಬೇರೆ ತರದ ಚಟಗಳಿಗೆ ವ್ಯಸನ ಹುಡಿಕೊಂಡು ಹೋಗ್ತಾರೆ ಅವರು. ಆಮೇಲೆ ಇದು ವ್ಯಾಪಾರಕ್ಕೆ ತಗೊಂಡ್ರೆ ವ್ಯಾಪಾರದಲ್ಲಿ ಇದು ಬಹಳ ತೊಂದರೆ ಉಂಟಾಗತ್ತೆ. ಯಾಕಂದ್ರೆ ಇವಾಗ ನಾವು ಈ 40,000 ಕೋಟಿ ಇವರು ಅಚೀವ್ಮೆಂಟ್ ಮಾಡಿದ್ದಾರೆ. 43,000 ಕೋಟಿ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ರು. ಆದ್ರೆ ಅಚೀವ್ ಆಗಿದ್ದು 40,000 ಕೋಟಿ. ಅದು ಹೆಂಗ್ ಮಾಡಿದ್ರು? ಅವ್ರ ಅಧಿಕಾರಿಗಳನ್ನ ತಳ್ಳಿ ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಧ್ಯಕ್ಷರಾದಂತ ಲೋಕೇಶ್ ಅವರು, ಆಮೇಲೆ ನಮ್ಮ ಸೆಕ್ರೆಟರಿ ಆದಂತ ಕರುಣಾಕರ್ ಹೆಗಡೆ ಅವರು, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಗುರುಸ್ವಾಮಿ ಅಣ್ಣವರು, ಆಮೇಲೆ ಗೋವಿಂದರಾಜ್ ಹೆಗಡೆ ಅವರು ಸೆಕ್ರೆಟರಿ, ಇವರೆಲ್ಲ ನಾವು ಹೋಗ್ಬಿಟ್ಟು ಸಿಎಂಗೆ ಹಲವಾರು ಬಾರಿ ಮನವಿ ಮಾಡಿದೀವಿ. ದಯವಿಟ್ಟು ಮದ್ಯದ ದರ ಏರ್ಸೋಕ್ ಮುಂಚೆ ದಯವಿಟ್ಟು ಒಂದನ್ನ ಸ್ಟಡಿ ಮಾಡಿ. ಅನ್ಸೈಂಟಿಫಿಕ್ ಆಗಿ ನೀವು ಈ ತರ ಮದ್ಯ ದರನ ಹೆಚ್ಚಳ ಮಾಡ್ಕೊಂಡು ಹೋಗಿದ್ದೀರಾ ನಿಮ್ ಗ್ಯಾರಂಟಿಗಳಿಗೆ ಹೊಂದ್ಸೋದಕ್ಕೆ. ಬಟ್ ಇದು ಬಹಳ ಏಟು ಬೀಳ್ತಾ ಇದೆ. ಆಲ್ರೆಡಿ ಬಿಯರ್ ಸೇಲ್ಸ್ ಕಡಿಮೆ ಆಗಿದೆ, ಲಿಕ್ಕರ್ ಸೇಲ್ಸ್ ಕಡಿಮೆ ಆಗಿದೆ, ರೆಂಟ್ ಜಾಸ್ತಿ ಇದೆ ಬೆಂಗಳೂರು ನಗರಗಳಲ್ಲಿ. ಬಿಯರ್ ಸೇಲ್ಸ್ ಎಷ್ಟು ಕಡಿಮೆ ಆಗಿದೆ, ಲಿಕ್ಕರ್ ಸೇಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ಪ್ರೆಸೆಂಟ್? ಸರ್ ಪ್ರೆಸೆಂಟ್ಲಿ ಈಗ ಈ ಸಮ್ಮರ್ಗೋಸ್ಕರ ಒಂದು 15% ಜಾಸ್ತಿ ಆಗಿದೆ. ಅದಕ್ಕೆ ಮುಂಚೆ ವರ್ಷ ಪೂರ್ತಿ ತಗೊಂಡ್ರೆ ಬಿಯರ್ ಸೇಲ್ಸ್ ಸಾಮಾನ್ಯವಾಗಿ 15ರಿಂದ 20%, 25% ರೀಚ್ ಆಗ್ತಾ ಇರೋದು. ಬಿಯರ್ ಜಾಸ್ತಿ IML ಆಮೇಲೆ ಬಿಯರ್ ದರ ಜಾಸ್ತಿ ಆಗಿದ್ರಿಂದ ಈ ಸಲ 7-8% ಅಷ್ಟೇ ಅಚೀವ್ ಆಗ್ತಾ ಬಂದಿದೆ. ಅದನ್ನ ನೀವು ಈಗ ಮಾಧ್ಯಮದಲ್ಲಿ ನೀವು ನ್ಯೂಸ್ ಪೇಪರ್ಗಳಲ್ಲೂ ನೋಡ್ತಾ ಇರ್ತೀರಾ. ಯಾಕಂದ್ರೆ ಇವರು ಬರೀ ಒಂದು ಟಾರ್ಗೆಟ್ಗೋಸ್ಕರ ನೀವು ಅಂಗಡಿಗಳಲ್ಲಿ ತುಂಬಿಸಿಡಿ ಅಂತ ಮಾಡಿ ಟಾರ್ಗೆಟ್ ಅಚೀವ್ ಆಗಿರೋದು. ಈಗ ಆಲ್ಕೋಹಾಲ್ ಕಂಟೆಂಟ್ ಎಷ್ಟು ಇರುತ್ತೆ